ಅಧಿಕಾರಿಗಳ ಬೇಜವಾಬ್ದಾರಿಗೆ ಸಚಿವ ಕೃಷ್ಣ ಬೈರೇಗೌಡ ಕೆಂಡಾಮಂಡಲವಾಗಿದ್ದಾರೆ. ಅಧಿಕಾರಿಗಳ ಬೇಜವಾಬ್ದಾರಿಗೆ ಸಚಿವ ಕೃಷ್ಣ ಬೈರೇಗೌಡ ಕೆಂಡಾಮಂಡಲವಾಗಿದ್ದಾರೆ. ದೋಣಿಗಲ್ ಹೆದ್ದಾರಿ ಕಾಮಗಾರಿ ವಿಳಂಬಕ್ಕೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳ ವಿರುದ್ಧ ಗುಡುಗಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ. ಸಕಲೇಶಪುರದಲ್ಲಿ ಅಧಿಕಾರಿಗಳ ಬೆವರಿಳಿಸಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡ. ಅಧಿಕಾರಿಗಳ ಬೇಜವಾಬ್ದಾರಿತನ ಎತ್ತು ತೋರಿಸಿದ್ದಾರೆ. ಯಾಕೆ ಅಂತಂದ್ರೆ ದೋಣಿಗಲ್ ಹೆದ್ದಾರಿ ಕಾಮಗಾರಿ ನಡೀತಾ ಇತ್ತು. ಇದು ತುಂಬಾ ವಿಳಂಬವಾಗಿರೋ ಕಾರಣ ತೀವ್ರ ಆಕ್ರೋಶವನ್ನು ಹೊರಹಾಕ್ತಾ ಅಧಿಕಾರಿಗಳ ಬೇಜವಾಬ್ದಾರಿಗೆ ಸಚಿವ ಕೃಷ್ಣ ಬೈರೇಗೌಡ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ರು. ಅಧಿಕಾರಿಗಳ ವಿರುದ್ಧ ಗುಡುಗಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು. ಹಾಗೆ ಸಕಲೇಶಪುರದ ಅಧಿಕಾರಿಗಳ ಏನು ಅವರನ್ನ ಮಾತಾಡಿಸ್ತಾ ಯಾಕೆ ಕಾಮಗಾರಿ ಲೇಟ್ ಆಗ್ತಾ ಇದೆ ಅಂತ ಹೇಳಿ ಬೆವರಿಳಿಸಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡ. ಇನ್ನು ಸಕಲೇಶಪುರ ತಾಲೂಕಿನ ದೋಣಿಗಲ್ ಹೆದ್ದಾರಿ ಕಾಮಗಾರಿ ವೀಕ್ಷಣೆ ವೇಳೆ ಸಚಿವ ಕೃಷ್ಣ ಬೈರೇಗೌಡ ಅವರು ಅಧಿಕಾರಿಗಳ ವಿಳಂಬ ಧೋರಣೆಯನ್ನ ಖಂಡಿಸಿದರು. ಜೊತೆಗೆ ರಸ್ತೆ ಕಾಮಗಾರಿ ವಿಳಂಬದ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ತಪ್ಪು ಮಾಹಿತಿಯನ್ನ ನೀಡ್ತಾ ಇದ್ದೀರಾ ಅಂತ ಸಚಿವರು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಆ ಜಾಗದಲ್ಲಿ ಬಾಯಿ ಬಿಟ್ರೆ ಸುಳ್ಳು ಹೇಳ್ತಾರೆ ಅಂತ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. 9 ಕಿಲೋಮೀಟರ್ ರಸ್ತೆಯಲ್ಲಿ ಕೇವಲ 1 ಕಿಲೋಮೀಟರ್ ಮಾತ್ರ ಮರವಿದೆ ಅನ್ನೋ ಕಾರಣಕ್ಕೆ ಇಡೀ ಕೆಲಸವನ್ನ ಸ್ಥಗಿತಗೊಳಿಸೋದಕ್ಕೆ ಸಚಿವರು ಕಿಡಿಕಾರಿದ್ದಾರೆ. ಯಾಕೆ ಸ್ಥಗಿತವನ್ನಗೊಳಿಸಿದ್ದೀರಿ, ಮಾಡಬೇಕಿತ್ತು ಅಂತ. ಇನ್ನು ಬಾಕಿ ಉಳಿದಂತಹ ಕೆಲಸಗಾರರನ್ನಾದ್ರೂ ಕೂಡ ಏನು ಕೆಲಸಗಳಿತ್ತು ಅದನ್ನಾದ್ರೂ ಮುಗಿಸಬಾರ್ದೆ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಅಧಿಕಾರಿಗಳಿಗೆ ಕನಿಷ್ಠ ಜವಾಬ್ದಾರಿ ಮತ್ತು ಉತ್ತರದಾಯಿತ್ವ ಇಲ್ವಾ ಅಂತ ಹೇಳಿದ್ದಾರೆ. ಆ ಕಡೆನೂ ಹಾಕಿ ಬಿಟ್ರೆ ಏನು ಆಕ್ಸಿಡೆಂಟ್ ಅವಾಯ್ಡ್ ಆಗುತ್ತಪ್ಪ. ಅಲ್ಲ ಏನಕ್ಕೆ ಅದಕ್ಕೆ ಆತರ ಮಾಡ್ತೀರಾ ಅಂತ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಈಗ ಯಾಕೆ ಹೋಗ್ಬೇಕು, ಏನ್ ಕಾರಣ ಹೇಳಿ ಹೋಗ್ಲಿ, ನಮ್ಗೂ ಅರ್ಥ ಆಗುತ್ತೆ. ಕಾರಣ ಹೇಳಿ. ಅಪ್ರೋಚ್ ಬರೋರು 2 ಡೈರೆಕ್ಷನ್ ಅಲ್ಲೂ ಮಾಡ್ತಾರೆ. ಕೆಳಗಡೆ ಮಂಡಿ ಬೀಳುತ್ತೆ. ನೀವು ಅದೇನ್ ಬ್ಲಾಕ್ ಮಾಡಿಲ್ಲ, ಹೋಗೋರು ಹೋಗೇ ಹೋಗ್ಬೋದು. ಸುಮ್ಮನೆ ಯಾಕೆ ಇರ್ತೀರಿ ಆ ರೀತಿ? ಹೋಗೋರ್ಗೆ ಏನು ಬ್ಯಾರಿಯರ್ ಇಟ್ಟಿಲ್ಲ ನೀವು. ಮುಂದೆ ಆಲ್ಮೋಸ್ಟ್ ಆಗಿದೆ ಸರ್. ಮುಂದೆ ಒಂದು 2 ಆರೋಗ್ಯ